आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सस्यासप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं। हरिः ओं। ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯಗಳು ಸಕಲ ಶಾಸ್ತ್ರ ಪ್ರಮೇಯಗಳಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣ ಸಾರ ಸರ್ವಸ್ವವಾಗಿದೆ. ಸಕಲ ಪುರಾಣವನ್ನು ಮತ್ತು ಪುರಾಣದಿಂದ ಏನು ತಿಳಿಯಬೇಕು ಎಂಬುದನ್ನು ಒಂದೇ ಶಬ್ದದಿಂದ ತಿಳಿಸಿ ಹೇಳುವತಕ್ಕಂಥ ಭಾಗ ಪುರುಷೋತ್ತಮ ಎಂಬತಕ್ಕಂಥದ್ದು. ಪುರಾಣದಿಂದ ತಿಳಿಯಬೇಕಾದದ್ದು ಪುರುಷೋತ್ತಮನನ್ನ ಎಂದು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂದರೆ ಆದಿಪದ ಮತ್ತು ಅಂತ್ಯಪದವನ್ನು ಹೇಳಿದ್ದಾರೆ. ಮಧ್ಯದಲ್ಲಿ ಅನಂತ ಪದವನ್ನು ನಾವು ಸೇರಿಸಿಕೊಳ್ಳಬಹುದಾಗಿದೆ. ಪುರಾಣದಿಂದ ಅಂದರೆ ಯಾವ ಪುರಾಣದಿಂದ, ಯಾವ ವಾಕ್ಯದಿಂದ, ಯಾವ ಪ್ರಸಂಗದಿಂದ. ಪುರುಷೋತ್ತಮನನ್ನ ಅಂದರೆ ಯಾವ ಶ್ರುತಿ ಎಂಬುದರಿಂದ, ಯಾವ ಸ್ಮೃತಿಯಿಂದ, ಯಾವ ಗುಣದಿಂದ ಅಂತ ಸೇರಿಸಿದಾಗ ಅನಂತ ಗುಣಗಳನ್ನು ನಾವು ಸೇರಿಸಬಹುದಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಓಪನ್ ಎಂಡ್ ಆ್ಯಂಡ್ ಕ್ಲೋಸ್ ಎಂಡ್ ಅನ್ನೋ ರೀತಿಯಲ್ಲಿ ಇಲ್ಲದೆ ಮೊದಲು ಆದಿಯು ತೆರೆದುಕೊಂಡಿದೆ, ಅಂತ್ಯದಲ್ಲೂ ತೆರೆದುಕೊಂಡಿದೆ, ಮಧ್ಯದಲ್ಲೂ ತೆರೆದುಕೊಂಡಿರತಕ್ಕಂಥ ಭಾಗ ಪುರಾಣ ಪುರುಷೋತ್ತಮ ಎಂಬುದು. ಯಾಕೆ ಇದನ್ನು ಹೇಳುತ್ತೇವೆಂದರೆ ಮುಂದಿನ ಕೌರ್ಮ ಪುರಾಣದ ವಚನ ಹೀಗಿದೆ: ಯಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್ ಏಕ ಏವ ದ್ವಿತೀಯೋऽಸೌ ನಶಾಸ್ಯ ಜನವರ್ಜನಾತ್. ಭಗವಂತ ಪುರುಷೋತ್ತಮ ಅಂತ ಹೇಳಿದ್ದಾರೆ. ಹೇಗೆ ಪುರುಷೋತ್ತಮ ತಿಳಿಯುವುದು ಅಂದರೆ ಸುಲಭವಾದ ವಾಕ್ಯದಲ್ಲಿ ವೇದವ್ಯಾಸ ದೇವರು ಕೂರ್ಮ ಪುರಾಣ ತಿಳಿಸಿಕೊಟ್ಟಿದ್ದಾರೆ. ಯಾರಿಗೆ ಅಧಿಕ ಎಂಬತಕ್ಕಂಥವರಿಗೆ ಇಲ್ಲವೋ, ಯಾರಿಗೆ ಸಮರು ಅಂಥವರು ಇಲ್ಲವೋ, ಯಾರು ಸ್ವತಂತ್ರರೋ ಇವನೇ ಪುರುಷೋತ್ತಮ. ಅಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್. 3 ಯಾರಿಗೆ ವರ್ಜನೆ, ಅಧಿಕರೂ ಇಲ್ಲ, ಸಮರೂ ಇಲ್ಲ, ಸ್ವತಂತ್ರರಾದವರು ಇಲ್ಲ ಅಂಥವನು ಪುರುಷೋತ್ತಮ. ಅವನಿಗೆ ಎಷ್ಟು ಜನ ಇದ್ದಾರೆ? ಏಕ ಏವ ದ್ವಿತೀಯೋಸೌ. ಅವನು ಒಬ್ಬನೇ ಇರತಕ್ಕಂಥವನು, ಎರಡನೇ ವ್ಯಕ್ತಿ ಇಲ್ಲ. ಏಕ ಏವ ದ್ವಿತೀಯೋಸೌ ನಶಾಸ್ಯ ಜನವರ್ಜನಾತ್. ನಶಾಸ್ಯ ಜನವರ್ಜನಾತ್. ಎಲ್ಲಿ ಹುಡುಕಿದರೂ ಸಹ ಭಗವಂತನಿಗೆ ಸಮನಾದ, ಭಗವಂತ ಅಧಿಕನಾದ, ಸ್ವತಂತ್ರರಾದ ಇನ್ನೊಬ್ಬ ವ್ಯಕ್ತಿ ಇಲ್ಲ ಎಂಬುದೇ ಮಹಾ ತಾತ್ಪರ್ಯ. ಇದರ ಅರ್ಥ ಏನು? ಪುರುಷೋತ್ತಮ ತತ್ವ. ಪುರಾಣ ಪುರುಷೋತ್ತಮ. ಪುರಾಣ ಎಂಬುದು ಕೂರ್ಮ ಪುರಾಣ. ಪುರುಷೋತ್ತಮ ಎಂಬುದಕ್ಕೆ ಕೂರ್ಮ ಪುರಾಣದ ಈ ವಾಕ್ಯಾಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್ ಏಕ ಏವ ದ್ವಿತೀಯೋಸೌ ನಶಾಸ್ಯ ಜನವರ್ಜನಾತ್. ನೋಡಿ, ಈ ರೀತಿಯಲ್ಲಿ ಪುರಾಣ ಮತ್ತು ಪುರುಷೋತ್ತಮ ಮಧ್ಯದಲ್ಲಿ ಅನಂತ ಶಾಸ್ತ್ರ ಪ್ರಮೇಯಗಳನ್ನು ನಾವು ತುಂಬಿಕೊಂಡು ನಾವು ಚಿಂತಿಸಬಹುದಾಗಿದೆ. ಇದು ಶ್ರೀ ಪುರಂದರದಾಸರು ಮಾಡಿಕೊಟ್ಟಂತಹ ಅತಿ ಅದ್ಭುತವಾದ ರಹಸ್ಯ. ಅಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್ ಏಕ ಏವ ದ್ವಿತೀಯೋಸೌ ನಶಾಸ್ಯ ಜನವರ್ಜನಾತ್ ಎಂಬತಕ್ಕಂಥದ್ದನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದ 96ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಇದನ್ನು ಉದಾಹರಿಸಿ ತೋರಿಸಿದ್ದಾರೆ. ದಶಮ ಸ್ಕಂದದ 96ನೇ ಅಧ್ಯಾಯ ಎಲ್ಲವೂ ನಮಗೆ ತಿಳಿದಂತೆ ಅದು ಶ್ರುತಿಗೀತೆಯಾಗಿದೆ. ಮಹಾಲಕ್ಷ್ಮೀ ದೇವಿಯರೇ ಭಗವಂತನ ಆರಾಧನೆ ಮಾಡತಕ್ಕಂಥ ವಿಶಿಷ್ಟವಾದ ಭಾಗ.
ಆದ್ದರಿಂದ ಅತ್ಯಂತ ಶ್ರೇಷ್ಠ ಭಕ್ತಳಾದ ಲಕ್ಷ್ಮೀದೇವಿ ಅವಳು ಭಗವಂತನ ಆರಾಧನೆ ಮಾಡತಕ್ಕಂಥದ್ದು ಅತಿ ಶ್ರೇಷ್ಠತರವಾದದ್ದು. ಆದ್ದರಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ ವೇದವ್ಯಾಸದೇವರು, ನಹಿ ಪರಮಸ್ಯ ಕಶ್ಚಿತ್ ಪರೋ ನ ಪರಸ್ಯ ಭವೇತ್ ಭಯತಾ ಯುವಾತ್ರಯಸ್ಯ ಚ ಶೂನ್ಯತಲಸಂದದಾತಃ ಅಪರಿಮಿತ ಧ್ರುವಸ್ತನುಭೃತೋ ಯತಿ ಸರ್ವತತೋ ನಹಿ ಶಾಸ್ಯತೆ ಇತಿ ನಿಯಮೋ ಬ್ರುವತೆ ಚ ತಥಾ. ನಹಿ ಪರಮ ಅಸ್ಯ, ಭಗವಂತನಿಗೆ ಮಿಗಿಲಾದವನು ಯಾರೂ ಇಲ್ಲ. ಕಶ್ಚಿದ ಅಪರಃ ನ ಪರಸ್ಯ ಭವೇತ್, ಯಾರೂ ಅವನನ್ನು ಬಿಟ್ಟು ಬೇರೆಯವನು ಸ್ವತಂತ್ರ ಎಂಬತಕ್ಕಂಥದ್ದು ಇಲ್ಲ. ಯಾರಲ್ಲೂ ಭಗವಂತನ ಗುಣವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ವಯತ ಇವಾತ್ರಯಸ್ಯ ನ ಶೂನ್ಯತಲಾ ಸಂದದಾತ, ಭಗವಂತನನ್ನು ಸಮಾನವಾಗಿ ಕೂಡಿಸಿ ಅವನು ಸಮಾನವಾಗಿ ತೂಗಿತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ವಯತ ಇವಾತ್ರಯಸ್ಯ ಚ ಶೂನ್ಯ ತುಲಾಭಾರ ಮಾಡಿ ಭಗವಂತನ ಸರಿ ಹೊಂದತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಯಾಕಂದರೆ ಅಪರಿಮಿತ ಧ್ರುವಾಹ ತನುಭೃತೋ ಯದಿ ಸರ್ವತತೋ, ಭಗವಂತನಿಗೆಲ್ಲವೂ ಅಪರಿಮಿತವಾದುದು, ಇತರ ಎಲ್ಲ ಜೀವರದು ಪರಿಮಿತವಾದುದು. ಭಗವಂತನದು ಅಪರಿಮಿತವಾದುದು. ಧ್ರುವಾತ್ ಅನುಭೃತೋ ಯದಿ ಸರ್ವತತೋ, ಭಗವಂತನಾದ್ರಿಂದ ಏನಂತ ಹೇಳಬೇಕು? ಸರ್ವ ಅಂತ ಹೇಳಬೇಕು. ನಹಿ ಯಸ್ಯ ಶಾಸ್ತ್ರಯತಿ ನಿಯಮೋ ಬ್ರೂವತೆ ಚತಾ, ಭಗವಂತನ ಯಾವ ಕಟ್ಟುಪಾಡು ಹೇಳುವುದಕ್ಕೆ ಸಾಧ್ಯವಿಲ್ಲ, ಯಾವ ವಿಧಿಯನ್ನೂ ಕಲ್ಪಿಸೋಕ್ಕೆ ಸಾಧ್ಯವಿಲ್ಲ. ಇದು ಪುರುಷೋತ್ತಮ ಲಕ್ಷಣ ಅಂತ ತಿಳಿಸಿಕೊಟ್ಟಿದ್ದಾರೆ. ಯಸ್ಯ ಪರಮಸ್ಯ ತೇ ಕಶ್ಚಿದಪರಃ ಸ್ವತಂತ್ರೋ ನಾಸ್ತಿ, ಪರಮನಾದಂಥವನಿಗೆ ಭಗವಂತನಿಗೆ ಸ್ವತಂತ್ರನಾದವನು ಬೇರೆ ಯಾರೂ ಇಲ್ಲ. ಹಾಗಾದರೆ ಅಸ್ವತಂತ್ರರಿದ್ದಾರೇನು ಅಂದರೆ, ಯಸ್ಯ ಪರಂ ಅಸ್ಯ ತೇ ಕಶ್ಚಿದಪರಃ, ಸ್ವತಂತ್ರನಾದವನು ಅಲ್ಲೂ ಬೇರೆ ಎರಡನೇ ಸ್ವತಂತ್ರವಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಸ್ವತಂತ್ರದಲ್ಲಿ ಭಗವಂತನ ಶ್ರಮ ಕಟ್ಟುವವರು ಯಾರೂ ಇಲ್ಲ. ಅನಪರಸ್ಯ ಪ್ರಾಣೋ ಉತ್ತಮಸ್ಯ, ಯಾರು ಅಸ್ವತಂತ್ರ ಅವರಲ್ಲಿ ಪ್ರಾಣದೇವರು ಉತ್ತಮರು, ಆದ್ದರಿಂದ ಜೀವೋತ್ತಮರಾಗಿದ್ದಾರೆ. ಅತ್ರ ಜೀವ ಸಮುದಾಯೇ ವಯತ ವಿಶೇಷಣ ಯತಃ ಸರ್ವಜ್ಞಸ್ಯ ಯಥಾ ಪ್ರಾಣಸ್ಯ ನ ಪರ ಸ್ವತಂತ್ರಃ ತದ್ವತ್ ಪ್ರಾಣಃ ಶ್ರೀಃ ಅನ್ಯೋ ವಾ ತ್ವಾಂ ವಿನಾ ಸ್ವತಂತ್ರೋ ನಾಸ್ತಿ. ಭಗವಂತನ ಸ್ವತಂತ್ರತೆ ಅನ್ನೋದು ಲಕ್ಷ್ಮೀದೇವಿಯೂ ಇಲ್ಲ, ಪ್ರಾಣದೇವರಲ್ಲೂ ಇಲ್ಲ. ಪ್ರಾಣದೇವರು ಜೀವ ಸಮುದಾಯದಲ್ಲಿ ಉತ್ತಮರಾಗಿದ್ದಾರೆ. ಕ್ಷರಾಕ್ಷರ ಪುರುಷರಲ್ಲಿ ಅಕ್ಷರ ಪುರುಷಳು ಉತ್ತಮಳಾಗಿದ್ದಾಳೆ. ಆದರೆ ಸ್ವತಂತ್ರನಾಗಿ ಪುರುಷನಾಗಿ ಉತ್ತಮನಾಗಿರ್ತಕ್ಕಂಥವನು ಪುರುಷೋತ್ತಮ. ಅವನು ಅಕ್ಷರದಿಂದ ಭಿನ್ನನಾಗಿರ್ತಕ್ಕಂಥವನು. ಕ್ಷರಂ ಅಕ್ಷರಾದಪಿ ಉತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪುರುಷೋತ್ತಮ ಗ್ರಥಿತ ಪುರುಷೋತ್ತಮ. ಪುರುಷ ಅಂದರೆ ಪ್ರಾಣದೇವರು ತಗೊಳ್ಳಿ, ಅಕ್ಷರ ಅಂದರೆ ಶ್ರೀ ಲಕ್ಷ್ಮೀ ತಗೊಳ್ಳಿ, ಇವರಿಬ್ಬರಿಗೂ ಸಹ ಭಿನ್ನವಾದ ಮತ್ತೊಂದು ಪುರುಷ ಅವನು ಭಗವಂತ. ಅವನು ಸ್ವತಂತ್ರ, ಇವನು ಪುರುಷೋತ್ತಮ. ಆದ್ದರಿಂದ ಅವನಿಗೆ ಏನಂತ ಕರೀಬೇಕು? ಹೇ ಶೂನ್ಯತುಲ, ಅವನನ್ನು ಸಮಾನವಾಗಿ ತೂಗಿಸತಕ್ಕಂಥವರು ಬೇರೆ ಯಾರೂ ಇಲ್ಲ. ಅದರಿಂದ ಶೂನ್ಯತುಲ ಅಂತ ಹೆಸರು. ಯಾಕಂದರೆ ಸಮಾನವರ್ಜಿತ, ಅವನು ಸಮಾನವಾದ ಯಾರೂ ಇಲ್ಲ ಅಂತ ಅರ್ಥ. ಸರ್ವಂ ಸಂದದಸ್ತೆ, ಎಲ್ಲವೂ ಭಗವಂತನಾಗಿದ್ದಾನೆ. ಯದಿ ತ್ವಂ ತತಃ ಪ್ರಾಣಾತ್ ಅನುಭೃತೋ ಜೀವಾಃ ಧ್ರುವಾಃ ತರ್ಹಿ ಪರಿಮಿತಃ ಸಂತಿ. ಜೀವರೆಲ್ಲರೂ ಸಹ ಪರಿಮಿತರಾಗಿದ್ದಾರೆ, ಭಗವಂತ ಅಪರಿಮಿತನಾಗಿದ್ದಾನೆ. ಹೇ ಸರ್ವ ಪೂರ್ಣ, ಭಗವಂತನಿಗೆ ಏನಂತ ಹೆಸರು? ಸರ್ವ ಅಂತ ಹೆಸರು. ಸರ್ವ ಅಂದರೆ ಏನು? ಪೂರ್ಣ ಅಂತ ಹೆಸರು. ಈ ಸರ್ವ ಮತ್ತು ಪೂರ್ಣವನ್ನು ಒಂದು ಪುರುಷಾಕಾರವಾಗಿ ತಿಳಿಸುವುದೇ ಪುರುಷೋತ್ತಮ ತತ್ವ.
ಪುರಾಣ ಪುರುಷೋತ್ತಮ. ಇವನನ್ನು ಶ್ರುತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಅವನು ಯಾರಿವನು ಅಂದರೆ ಏಕಮೇವ ದ್ವಿತೀಯಂ. ಪುರುಷೋತ್ತಮರು ಎಷ್ಟು ಜನ ಇರ್ಬೋದಪ್ಪ? ಕೇವಲ ಒಬ್ಬನೇ, ಏಕಮೇವ ಅದ್ವಿತೀಯಂ. ಅವನಿಗೆ ಸಮಾನವಾದ ಎರಡನೇ ವಸ್ತುನೇ ಇಲ್ಲ. ಅಂದರೆ ಯಾಕೆ ಅದ್ವಿತೀಯಂ ಅಂತ ಹೇಳಿದ್ದಾರೆಂದರೆ, ಇವನಿಗೆ ಸಮಾನವಲ್ಲದ ನೀಚರಾದ ಅವರಾದ ಅನೇಕ ಜೀವರಿದ್ದಾರೆ, ಆದರೆ ಸಮಾನರು ಅದಕ್ಕೂ ಇಲ್ಲ ಎಂಬುದು ತೋರಿಸೋದಕ್ಕೋಸ್ಕರವಾಗಿ ಅದ್ವಿತೀಯಂ ಅಂತ ಹೇಳಿದ್ದಾರೆ. ಏಕಂ ಪರಂ ಜ್ಯೋತಿ, ಒಬ್ಬನೇ ಎಲ್ಲರಲ್ಲೂ ಬೆಳಗತಕ್ಕಂಥವನು. ಅನನ್ಯ ಅದ್ವಯಂ, ಅನನ್ಯ ಭಗವಂತನ ಬೆಳಗುತ್ತಕ್ಕಂಥವನು. ಅವನು ತಾನೇ ಸ್ವಯಂ ಜ್ಯೋತಿ ಅನನ್ಯ. ಅದ್ವಯಂ, ಇವನನ್ನು ಹೋಲಿಕೆ ಕೊಡ್ತಕ್ಕಂಥ ಇನ್ನೊಂದು ಜ್ಯೋತಿ ಇಲ್ಲ. ಇಚ್ಛಾದಿ ನಿಯಮೋ ಜೀವಾನಂ ಶಾಶ್ವತ ನ ಇಚ್ಛತ್ರನಿಹಿ. ಜೀವರುಗಳೆಲ್ಲಾದರೆ ಅನಂತ ಜೀವರಿದ್ದಾರೆ. ಒಬ್ಬ ಜೀವರಿಗೆ ಇನ್ನೊಬ್ಬ ಜೀವ ನಾವು ಸಮರು, ಅಧಿಕರು, ನೀಚರು ಅಂತ ಹೇಳಬಹುದು. ಭಗವಂತನಲ್ಲಿ ಯಾರೂ ಅಧಿಕರಿಲ್ಲ, ಯಾರೂ ಸಮರಿಲ್ಲ. ಸ್ವತಂತ್ರನಾದವನು ಯಾರೂ ಇಲ್ಲ. ಆದ್ದರಿಂದ ಜೀವನ ಗಣದಂತೆ ಭಗವಂತನನ್ನು ನಾವು ತಿಳಿಯಬಾರದು, ಏಕೆಂದರೆ ಅವನು ಪುರುಷೋತ್ತಮ. ಕಿಂತು ಸ್ವಗತ ಭೇದಸ್ಯ, ಭಗವಂತನಲ್ಲಿ ಸ್ವಗತ ಭೇದ ಯಾವುದು ಇಲ್ಲ. ಈಶ್ವರಂತರಸ್ಯ ಅತ್ತಂತ್ರಸ್ಯ ನಿಷೇಧೇ, ಭಗವಂತನಲ್ಲಿ ಎಲ್ಲವೂ ಅವನ ಅಧೀನವಾಗಿರುವುದರಿಂದ ಅಧೀನನಾಗಿರ್ತಕ್ಕಂಥದ್ದು ಅಂದರೆ ಪರಾಧೀನವಾಗಿರ್ತಕ್ಕಂಥದ್ದು ಭಗವಂತನಿಗೆ ಯಾವುದೂ ಇಲ್ಲ, ಎಲ್ಲವೂ ಸ್ವಾಧೀನ. ಅಥೋ ಅನ್ಯದಾತಂ ನೇಹಾನಾನಾಸ್ಯ ಕಿಂಚನ, ಅವನಲ್ಲಿ ಅಂಗಾಂಗಗಳಿಗೂ ಸಹ ಎಲ್ಲವೂ ಅಭೇದವಾಗಿದ್ದರೂ ನಾವು ತಿಳಿದರೂ ಸಹ ಒಂದೊಂದು ಇನ್ನೊಂದು ಅಂಗಕ್ಕೆ ಭೇದವನ್ನು ಎಣಿಸಬಾರದು, ಎಣಿಸುವಂತಿಲ್ಲ. ನ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ, ಅವನಿಗೆ ಸಮವಾಗಲಿ ಅಧಿಕರಾಗಲಿ ಯಾರೂ ಇಲ್ಲ. ಇಚ್ಛಾದಿ ತಥಾ ಬ್ರೂವತೆ ಚ, ಆದ್ದರಿಂದ ಏನಂತ ಹೇಳಬೇಕು? ತವ ಸ್ವತಂತ್ರ ನ ಪರಃ ತದ್ವತ್. ಭಗವಂತನು ಸ್ವತಂತ್ರನಾಗಿದ್ದಾನೆ, ಇದರಂತೆ ಬೇರಾರೂ ಇಲ್ಲ. ಇದೇ ಶಬ್ದವನ್ನು ನಾವು ಪುರುಷೋತ್ತಮ ಎಂದು ತಿಳಿಯಬೇಕು. ಪ್ರಾಣಾನನ್ಯತುಲ್ಯ ಶೂನ್ಯಸ್ಯ ಬನ್ಸಂದೀನ್ ಪ್ರಾಣಾದೀನಮಿತ ಜೀವಸಂಗಾಃ ಪ್ರಾಣೋ ವಶೇತೆ ಪ್ರಕೃತಿಶ್ಚ ಭೂಮನ್ ಇತ ಮಹಾಶಾಲೀನ ಶ್ರುತಿ. ಎಲ್ಲರೂ ಪ್ರಾಣನ ವಶ, ಆ ಪ್ರಾಣ ಭಗವಂತನ ವಶ ಎಂಬುದನ್ನು ಮಹಾಶಾಲಿನಿ ಶ್ರುತಿಯು ತಿಳಿಸ್ತಾ ಇದೆ. ಹಾಗಾದರೆ ಸ್ವತಂತ್ರ ತತ್ವವನ್ನು ಹೇಗೆ ತಿಳಿಯಬೇಕು ಎಂಬುದು ಬ್ರಹ್ಮಾಂಡ ಪುರಾಣ ತಿಳಿಸುವಂತೆ, ಸ್ವತಂತ್ರೋ ನ ಪರಃ ಕಶ್ಚಿದ್ ವಿಷ್ಣೋ ಪ್ರಾಣಪದೇ ಪ್ರಭೋ. ವಿಷ್ಣು ನಾಮಕನಾಗಿರ್ತಕ್ಕಂಥ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಸ್ವತಂತ್ರ ಏಕ ಏವ. ಪ್ರಾಣಪತೇ, ಪ್ರಾಣದೇವರಿಗೂ ಪದಿಯಾಗಿರ್ತಕ್ಕಂಥವನು ಪ್ರಭು ಭಗವಂತ. ಯಥಾ ಪ್ರಾಣಾತ್ ಪರೋ ನಾಸಿ ಸ್ವತಂತ್ರೋ ಜಗತ್ತೇ ಕ್ವಚಿತ್. ಪ್ರಾಣದೇವರು ಜೀವ ಸಮುದಾಯದಲ್ಲಿ ಶ್ರೇಷ್ಠರು, ಸಕಲರಿಗೂ ಶ್ರೇಷ್ಠನಾದವನು ಭಗವಂತ, ಪ್ರಾಣನಿಗೂ ಶ್ರೇಷ್ಠನಾದವನು ಭಗವಂತ. ತಥಾ ಪ್ರಾಣೋ ರಮಾ ಚೈವನ ವಿಷ್ಣು ಪೃಥಿಗೀಶ್ವರೌ ಯದುಚ್ಛಂತ ಪ್ರಾಣತಂತ್ರ ಬಹುವಾ ಪುರುಷ ಇತಿ. ಪುರುಷ ಅಂತೇಳಿ ಎಲ್ಲರೂ ಪುರುಷದಲ್ಲಿ ವಾಸ ಮಾಡತಕ್ಕಂಥವರು, ಒಂದು ಸ್ವರೂಪದಲ್ಲಿರ್ತಕ್ಕಂಥವರಾದರೂ ಸಹ ಪುರುಷೋತ್ತಮನಾದವನು ಏಕ ಏವ ದ್ವಿತೀಯ ಪುರುಷೋತ್ತಮ ಭಗವಂತ ವಿಷ್ಣು. ಸತ್ಯಮೇವ ಹಿ ಅಸಂಖ್ಯಾತ ನೈನಿಯಂ ಮನಿಷೇಧಕಃ ಏಕಾದ್ವಿತೀಯ ಶ್ರುತಯಃ ಕಿಂತು ಈಶಾಂತರವಾರಕಃ ತಥಾ ಸ್ವಗತಭೇದಸ್ಯ ತದತಂತ್ರ ನಿಷೇಧಕಃ ಇತಿ ಬ್ರಹ್ಮಾಂಡೇ. ಎಲ್ಲ ಜೀವರಿಗೂ ವಿಧಿ ನಿಷೇಧ ಎಂಬತಕ್ಕಂಥದ್ದಿದೆ, ಭಗವಂತನಿಗೆ ವಿಧಿ ನಿಷೇಧವಿಲ್ಲ. ಯಾಕೆ? ಅವನು ಸ್ವತಂತ್ರನಾದವನು.
ಸ್ವತಂತ್ರನಾದವನು ಬಂಧಿಸಲ್ಪಡುವನು ಅಂತ ಹೇಳಿದರೆ ವ್ಯಾಹತವಾಗಿರ್ತಕ್ಕಂಥದ್ದು. ತನ್ನ ಅಧೀನದಲ್ಲಿ ತಾನು ಇರತಕ್ಕಂಥ ಅವನಿಗೆ ಯಾವ ವಿಧಿ, ಯಾವ ನಿಷೇಧ, ಯಾವ ಶಾಸ್ತ್ರ ಇದನ್ನು ಮೀರಿದವನು ಭಗವಂತ, ಅವನನ್ನು ನಾವು ಪುರುಷೋತ್ತಮ ಎಂದು ತಿಳಿಯಬೇಕು ಅಂತ ಬ್ರಹ್ಮಾಂಡ ಪುರಾಣ ತಿಳಿಸ್ಕೊಡ್ತಾ ಇದೆ. ಮತ್ತು ತಂತ್ರ ಭಾಗವತದಲ್ಲಿ ಸ್ವರೂಪಂ ಸ್ಮರತೃಷ್ಟ ಏಕಂ ಸ್ವಸ್ಮಿನ್ ವೇದತಃ ಅತಂತ್ರಸ್ಯ ರಾಹಿತ್ಯಂ ಅನನ್ಯಂ ಸದೃಶೋಚ್ಯತೆ ಅದ್ವಯಂ ನಿತ್ಯಂ ನಿವೃತ್ತಃ ಭಾವನಿವೃತ್ತಿಮೀಶ್ವರಂ. ಭಗವಂತನಿಗೆ ಸಮರ ಯಾರಿಲ್ಲ, ಅಧಿಕಾರಿ ಯಾರಿಲ್ಲ. ಇದು ಸ್ವರೂಪ. ಸ್ವರೂಪಂ ಅಸ್ಮರಂ ದೃಷ್ಟ ಏಕಂ ಸ್ವಸ್ಮಿನ್ನ ಭೇದತಃ. ಭಗವಂತ ಸ್ವರೂಪ ಹೇಗಿದೆ ಅಂದರೆ ಅಸ್ಮರ ತೃಷ್ಣ ಏಕಂ ಸ್ವಸ್ಮಿನ್ ಅಭೇದತಃ ಏಕಮೇವ ಅದ್ವಿತೀಯಮೆಂಬ ಶ್ರುತಿ ಪುರುಷೋತ್ತಮನನ್ನು ಸ್ವರೂಪವನ್ನು ಹೇಗೆ ತಿಳಿಸ್ತಾ ಇದೆ ಅಂದರೆ ಭಗವಂತ ಪೂರ್ಣನಾಗಿದ್ದಾನೆ, ಸರ್ವವೂ ಆಗಿದ್ದಾನೆ. ಅತಂತ್ರಸರಾಹಿತ್ಯಂ ಅನನ್ಯಂ ತದೃಶೋಚ್ಯತೆ. ಅವನ ಸಮಾನವಾದ ಸಾದೃಶ್ಯವಾದ ಯಾವ ಪುರುಷ, ಯಾವ ಜಡವಾಗಲಿ ಯಾವುದೂ ಇಲ್ಲ. ಆದ್ದರಿಂದ ಅವನನ್ನು ಅದ್ವಯಂ, ಎರಡನೇ ವ್ಯಕ್ತಿ ಇಲ್ಲದೆ ಇರತಕ್ಕಂಥವನು ಪುರುಷೋತ್ತಮ. ನಿತ್ಯ ಅನಿವೃತ್ತ, ಇವನು ಇಂದಿಂದು ನಾಳೆ ಬೇರೆಯವರು ಆಗುತ್ತಾರೆ ಅಂದರೆ ಸದಾ ಕಾಲ ಒಬ್ಬನೇ ಇರತಕ್ಕಂಥವನು, ವಿರಾಟ್ನಾಗಿರ್ತಕ್ಕಂಥವನರ್ಥ. ಅನಿವೃತ್ತ, ಅವನಿಗೆ ನಿವೃತ್ತಿನೇ ಇಲ್ಲ. ಭಾವನಿವೃತ್ತಿಮೀಶ್ವರಂ ತಂತ್ರ ಭಾಗವತದಲ್ಲಿ ಈ ರೀತಿ ತಿಳಿಸಿದೆ. ಇದನ್ನು ಕೂರ್ಮ ಪುರಾಣದಲ್ಲಿ ಒಟ್ಟು ಸೇರಿಸಿ ಹೇಳ್ತಕ್ಕಂಥ ಭಾಗ ಅಧಿಕಸ್ಯ ತಮಸ್ಯಾಪಿ ಸ್ವತಂತ್ರಸ್ಯ ಚ ವಚನಾತ್ ಏಕ ಏವ ದ್ವಿತೀಯೋಸೋ ನ ಚಾಸ್ಯ ಜನವರ್ಜನಾತ್. ಭಗವಂತ ಪುರುಷೋತ್ತಮನನ್ನು ತಿಳಿಯುವ ಬಗ್ಗೆ ಅಧಿಕರು ಸಮರು ಯಾರು ಇಲ್ಲವೋ, ಸ್ವತಂತ್ರನಾದವ ಯಾರೋ ಅವನು ಪುರುಷೋತ್ತಮ. ಪುರುಷೋತ್ತಮನನ್ನು ತಿಳಿಯುವುದಕ್ಕೆ ಅತಿ ಸುಲಭವಾಗಿ ಹೇಳಿಕೊಟ್ಟ ವೇದವ್ಯಾಸರ ವಾಕ್ಯ ಅಧಿಕರು ಇಲ್ಲ, ಸಮರು ಇಲ್ಲ ಮತ್ತು ಸ್ವತಂತ್ರನಾದವ ಇವನು ಪುರುಷೋತ್ತಮ. ಇವನು ಎಷ್ಟು ಜನ ಇದ್ದಾರೆ? ಏಕ ಏವ ಅದ್ವಿತೀಯೋಸೌ. ಎರಡನೇ ವ್ಯಕ್ತಿ ಎಂಬತಕ್ಕಂಥವ್ರು ಇಲ್ಲ. ಅಂದರೆ ಎರಡನೇ ವ್ಯಕ್ತಿನ ಸಮಾನ ಅಧಿಕರಣದಲ್ಲಿರ್ತಕ್ಕಂಥವ್ರು ಯಾರೂ ಇಲ್ಲ ಎಂದರ್ಥ. ಇದು ಸ್ವತಂತ್ರನ ಪುರುಷೋತ್ತಮ ಲಕ್ಷಣ ಅಂತ ತಂತ್ರ ಭಾಗವತದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ, ಭಾಗವತದಲ್ಲಿ, ಶ್ರುತಿಯಲ್ಲಿರ್ತಕ್ಕಂಥ ಸಮಸ್ತ ವಾಕ್ಯವನ್ನು ಶ್ರೀ ವೇದವ್ಯಾಸರು ಭಾಗವತದಲ್ಲಿ ಸಂಗ್ರಹಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ತಾತ್ಪರ್ಯದಲ್ಲಿ ಸಂಗ್ರಹಿಸಿದ್ದಾರೆ. ದಾಸರಾಯರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಲ್ಲಿ ಸಂಗ್ರಹಿಸಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರು ಸಕಲ ಶ್ರುತಿ ಸ್ಮೃತಿಗಳ ಜ್ಞಾನವನ್ನು ಕೊಟ್ಟಂತಾಯಿತು. ಭಾಗವತ ಪುರಾಣ ಗ್ರಂಥವನ್ನು ಅಖಿಲ ಶ್ರುತಿ ಸ್ಮೃತಿಗಳ ಜ್ಞಾನವನ್ನು ಕೊಟ್ಟಂತೆ ಆಯಿತು. ವೇದ ದರ್ಶನ ಮಾಡಿಸಿದಂತೆ ಆಯಿತು. ಅತಿ ಮುಖ್ಯವಾದ ಪುರುಷೋತ್ತಮ ತತ್ವವನ್ನು ತಿಳಿಸಿದಂತೆ ಆಯಿತು. ಇಂತಹ ಮಹತ್ವ ಜ್ಞಾನವನ್ನು ಒದಗಿಸುವ ಪುರಂದಾಸರಿಗೆ ಅನಂತಾನಂತ ನಮಸ್ಕಾರ ಮಾಡಿ ಅವರ ಅಂತರ್ಯಾಮಿ ಪುರಂದರವಿಠಲನಿಗೆ ಭೂಯಿಷ್ಟಾಂತಿನ ಮುಕ್ತಿಮಿದೆ ಎಂದು ಹೇಳಿ, ಇಂತಹ ಸುಜ್ಞಾನ ಬರಲಿಕ್ಕೆ ಕಾರಣವಾದದ್ದು ಈ ಶರೀರ. ಈ ಶರೀರ ಇಲ್ಲದಿದ್ದರೆ ಜ್ಞಾನವೇ ನಮಗೆ ಸಂಪಾದನೆ ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಜ್ಞಾನ ಕೊಡಲಿಕ್ಕೆ ಬಂದಂಥ ಜ್ಞಾನ ಬರಬೇಕಂದ್ರೆ ಶರೀರ ಇರಬೇಕು. ಶರೀರಕ್ಕೆ ಹಿಂದೆ ಪ್ರಯತ್ನವಿರಬೇಕು. ಪ್ರಯತ್ನಕ್ಕೆ ಹಿಂದೆ ಇಚ್ಛೆ ಇರಬೇಕು. ಇಚ್ಛೆಗೆ ಹಿಂದೆ ಜ್ಞಾನ ಇರಬೇಕು. ಆದ್ದರಿಂದ ಇದೆಲ್ಲಕ್ಕೂ ಬೇಕಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ. ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ ಯಾರ ಮೂಲಕ? ನಮ್ಮ ತಂದೆ ತಾಳ ಮೂಲಕ ಕೊಟ್ಟಿರೋದ್ರಿಂದ ಅವರ ಉಪಕಾರ ಸ್ಮರಣೆಯನ್ನು ಸ್ಮರಿಸಬೇಕು. ಅವರ ಇರುವಿಕೆಗೆ ಕಾರಣಕರ್ತರಾದ ಗುರು ಹಿರಿಯರನ್ನು ಅವರ ಉಪಕಾರ ಸ್ಮರಣೆಯನ್ನು ಸ್ಮರಿಸಬೇಕು.
ಇವರಲ್ಲಿ ಸದಾ ಜಾಗೃತರಾಗಿ ತತ್ವಾಭಿಮಾನಿ ದೇವತೆಗಳು ಈ ನಿಟ್ಟಿನಲ್ಲಿ ಜ್ಞಾನವನ್ನು ಒದಗಿಸುವುದರಿಂದ ಅವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿ ಅವರ ಅನುಗ್ರಹವನ್ನು ನೆನಪಿಸಿಕೊಳ್ಳಬೇಕು, ಸ್ಮರಿಸಿಕೊಳ್ಳಬೇಕು. ಇವರೆಲ್ಲರಲ್ಲಿಯೂ ಸಹ ಮುಖ್ಯ ಪ್ರಾಣನಾಗಿ ವಾಯುದೇವರು, ಭಾರತೀಪತಿ ಮುಖ್ಯ ಪ್ರಾಣ ವಾಯುದೇವರು ವಾಯು ಭಗವಂತನ ಆಜ್ಞೆಯಂತೆ ಎಲ್ಲರೂ ನಿಂತು ಈ ಕೆಲಸವನ್ನು ಜ್ಞಾನವನ್ನು ಕೊಡಿಸ್ತಾ ಇರೋದ್ರಿಂದ ಅವನ ವಿಶೇಷ ಉಪಕಾರವನ್ನು ನಾವು ಸ್ಮರಿಸಿಕೊಳ್ಳಬೇಕು. ಇವರೇ ನಮಗೆ ಮೂಲ ಗುರುಗಳಾಗಿದ್ದಾರೆ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ ಸ್ವತಂತ್ರನು ಒಬ್ಬನೇ. ಅವನೇ ಇವರೆಲ್ಲರಲ್ಲೂ ನಿಂದೆ ಕೆಲಸ ಮಾಡಿದ್ದರಿಂದ ಅವನೇ ಪುರುಷೋತ್ತಮ ಎಂಬುದು ತಿಳಿದಿದೆ. ಆ ಪುರುಷೋತ್ತಮನೇ ನಮ್ಮ ಬಿಂಬರೂಪ. ಆದಿಯಿಂದ ಪುರುಷೋತ್ತಮ ತತ್ವವನ್ನು ಆದಿ ಅಂತ್ಯದಲ್ಲಿ ನಾವು ತಿಳಿದು ಸಕಾಲ ಶಾಸ್ತ್ರದಿಂದ ತಿಳಿದರು. ಅದು ಎಲ್ಲಪ್ಪ ಹುಡುಕಬೇಕು? ನಮ್ಮಲ್ಲೇ ಹುಡುಕಬೇಕು, ನಮ್ಮ ಬಿಂಬನಲ್ಲೇ ಹುಡುಕಬೇಕು. ಅಷ್ಟೂ ಲಕ್ಷಣಗಳು ಇರತಕ್ಕಂಥದ್ದು ನಮ್ಮ ಬಿಂಬನಲ್ಲಿ. ಇವನೇ ನಮ್ಮ ಪುರುಷೋತ್ತಮ. ಆದ್ದರಿಂದ ಈ ಪುರುಷೋತ್ತಮನಿಗೆ ನಾವು ಏನು ಉಪಕಾರ ಮಾಡುವುದು, ಹೇಗೆ ಸ್ಮರಿಸುವುದು, ಅದನ್ನು ಉಪನಿಷತ್ತೇ ತಿಳಿಸಿದ್ದೇವೆ, ಹೆಸರೇ ತಿಳಿಸಿಕೊಟ್ಟಿದ್ದಾರೆ. ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಿಸು. ಹರಿ ಓಂ, ಹರಿ ಓಂ, ಹರಿ ಓಂ.